ಪೃಥ್ವಿರಾಜ್ ಮಾತುಗಳಿಗೆ ನಾಚಿಕೆಯಿಂದ ಮುಖವೆಲ್ಲ ಕೆಂಪಾಕಿಸ್ಕೊಂಡು ಹೋಗ್ ಮಾವಯ್ಯ ಅಂತ ಹಿಂದೆ ತಳ್ಳಿ ಹೊರಗಡೆ ಓಡಿ ಹೋಗ್ಬಿಡ್ತಾಳೆ. ಓಡಿ ಹೋಗ್ತಿರೋ ಯುಕ್ತಾಳ ಕಡೆ ನಗ್ತಾ ನೋಡಿ ಕೂದಲನ್ನ ಹಿಂದೆ ತಳ್ಕೊಂಡು ಬಂದು ಸೋಫಾದಲ್ಲಿ ಕೂತ್ಕೊಳ್ತಾನೆ. ಹೊರಗೆ ಬಂದ ಯುಕ್ತ ಕಂಬವನ್ನು ಹಿಡಿದು ಎದೆ ಬಡಿತ ಕಡಿಮೆ ಮಾಡ್ಕೊಳ್ತಾ ತನ್ನಲ್ಲೇ ತಾನು ನಗ್ತಾ ಇರ್ತಾಳೆ. ಅಷ್ಟರಲ್ಲಿ ಅಕ್ಕಿ ಸ್ನಾನದ ಮನೆಯಿಂದ ಹೊರಗೆ ಬಂದು ಯುಕ್ತಾಳನ್ನು ವಿಚಿತ್ರವಾಗಿ ನೋಡಿ, ಅಕ್ಕ ಏನು ನಿನ್ನಷ್ಟಕ್ಕೆ ನೀನೇ ನಗ್ತಿದೆಯೇ ಅಂತ ಕೇಳ್ತಾಳೆ. ಯುಕ್ತ ತಕ್ಷಣ ಸಹಜ ಸ್ಥಿತಿಗೆ ಬರ್ತಾ ಟೆನ್ಷನನ್ನು ಮರೆಮಾಚ್ತಾ, ಏನಿಲ್ಲ ಅಕ್ಕಿ, ನೀನು ಹೋಗಿ ತಯಾರಾಗು, ನಾನು ಟಿಫನ್ ರೆಡಿ ಮಾಡಿಬಿಡ್ತೀನಿ ಅಂತ ಅಂತಾಳೆ. ಅಕ್ಕಿ ಅಯೋಮಯವಾಗಿ ಸರಿ ಅಂತ ತಲೆ ಆಡಿಸಿ ಒಳಗೆ ಬಂದು, ಮಾವಯ್ಯ ನಾನು ತಯಾರಾಗ್ತಿದ್ದೀನಿ, ಮತ್ತು ನೀನು ಅಂತ ಕೇಳ್ತಿದ್ರೆ, ಈಗೋ ನಾನು ಹೋಗ್ತಾ ಇದ್ದೀನಿ ಅಕ್ಕಿ, ನೀನು ಹೋಗು ಅಂತ ಅಂತಾನೆ. ಸರಿ ಅಂತ ಒಳಗೆ ಬಂದು ಬಾಗಿಲು ಹಾಕಿ ಪ್ಯಾಂಟನ್ನು ಹಾಕ್ಕೊಂಡು ತಲೆಯನ್ನು ಒರೆಸ್ಕೊಳ್ತಾಳೆ. ಅಕ್ಕಿ ಬಾಗಿಲನ್ನು ಹಾಕ್ಕೊಳ್ತಿದ್ದಂತೆ ಮುಂದುಗಡೆಯಿಂದ ಹೋಗ್ತಿರುವಂಥ ಯುಕ್ತಾಳ ಕೈಯನ್ನು ಹಿಡಿದು ಎಳೆದು ಬಿಡ್ತಾನೆ ಪೃಥ್ವಿ. ಸಡನ್ನಾಗಿ ಹಾಗೆ ಎಳೆದ ತಕ್ಷಣ ಬಂದು ಕೆಳಗೆ ಬಿದ್ದು ಕಂಗಾಲಾಗಿ ತಲೆ ತಿರುಗಿಸಿ ಅಕ್ಕಿ ಕೋಣೆ ಕಡೆ ನೋಡಿ, ಅಮ್ಮಯ್ಯ ಅಂದ್ಕೊಂಡು, ಏನು ಮಾವಯ್ಯ ಇದು ಬೆಳಿಗ್ಗೆಯಿಂದಲೇ ಅಂತ ಕಷ್ಟಪಟ್ಟಂತಿದ್ರೆ, ಮತ್ತು ನಾನು ಇವಾಗ ತಾನೇ ಕೇಳಿದ್ದಕ್ಕೆ ನೀನು ಉತ್ತರನೇ ಹೇಳಿಲ್ವಲ್ಲ ಅಂತ ಹೇಳ್ತಾನೆ. ಮತ್ತು ಯುಕ್ತ ಏನು ಹೇಳಲಾಗದೆ ನೀರು ನುಂಗ್ತಾ ಸಮಯ ಅಂತ ತತ್ತರಿಸ್ತಾ ನಿಂತು ಬಿಡ್ತಾಳೆ. ಯುಕ್ತಾಳ ತಡಬಡಿಕೆಗೆ ಸರಿ ಬಿಡು, ಆಗಿದ್ರೆ ರಾತ್ರಿ ಮಾತಾಡೋಣ ಹೋಗು ಅಂತ ಬಿಟ್ಬಿಡ್ತಾನೆ. ಸಿಕ್ಕಿದ್ದೆ ಚಾನ್ಸ್ ಅಂತ ಯುಕ್ತ ಗಬಗಬನೆ ಅಡುಗೆ ಮನೆಗೆ ಓಡಿ ಹೋಗ್ಬಿಡ್ತಾಳೆ. ಪೃಥ್ವಿರಾಜ್ ನಗ್ತಾ ಸ್ನಾನಕ್ಕೆ ಹೋಗ್ತಿದ್ದಂತೆ ಪೃಥ್ವಿಗೆ ಬಟ್ಟೆಗಳನ್ನೆಲ್ಲ ತೆಗೆದಿಟ್ಟು ತಿಂಡಿಯನ್ನು ಸಿದ್ಧ ಮಾಡ್ತಾ ಇರ್ತಾಳೆ ಯುಕ್ತ. ಅಷ್ಟರಲ್ಲಿ ಅಕ್ಕಿ ಉದ್ದನೆಯ ಟಾಪ್ ಮತ್ತು ಲೆಗ್ಗಿನ್ಸ್ ಧರಿಸಿ ಕೂದಲಿಗೆ ಕ್ಲಿಪ್ ಹಾಕಿ ಬಂದಿರ್ತಾಳೆ. ಕೂದಲು ನಡುವನ್ನು ದಾಟಿ ಉದ್ದವಾಗಿ ಕಾಣಿಸ್ತಿರುತ್ತೆ. ಅಕ್ಕ ಹೇಗೆ ಕಾಣಿಸ್ತಿದ್ದೀನೇ ಅಂತ ಅಡುಗೆ ಮನೆಗೆ ಬರ್ತಾಳೆ ಅಕ್ಕಿ. ಗುಲಾಬಿ ಬಣ್ಣದ ಟಾಪ್, ಹಸಿರು ಬಣ್ಣದ ಲೆಗ್ಗಿನ್ಸಲ್ಲಿ ಸುಂದರವಾಗಿರೋ ಅಕ್ಕಿಯನ್ನು ಮೇಲಿಂದ ಕೆಳಗೆ ನೋಡಿ ಸೂಪರ್ ಆಗಿದೆಯಾ ಅಕ್ಕಿ, ಆದರೆ ಕೂದಲು ಯಾಕೆ ಬಿಟ್ಟಿದೆಯಾ, ದೃಷ್ಟಿ ತಗಲ್ತೆ ಕಣೆ, ಬಾ ಜಡೆ ಹಾಕ್ತೀನಿ ಅಂತ ಸ್ಟವನ್ನು ಆಫ್ ಮಾಡ್ತಾ ಇದ್ದರೆ, ಬೇಡಕ್ಕ ಅದು ಪಟ್ನ ಕಣಿ, ಅದಲ್ಲದೆ ಕೂದಲು ಕೂಡ ಒಣಗಿಲ್ಲ, ಸಾಯಂಕಾಲ ಎಣ್ಣೆ ಹಚ್ಚಿ ರಿಬ್ಬನ್ ಕಟ್ತೀಯಲ್ಲ ಅಂತ ಕಣ್ಣುಗಳನ್ನ ಚಿಕ್ಕದಾಗಿ ಮಾಡಿ ಕೇಳ್ತಾಳೆ. ಯುಕ್ತ ನಗ್ತಾ, ಹಾಗಾದರೆ ಸರಿ ಬಿಡೆ, ಸಾಯಂಕಾಲ ಮಾತ್ರ ಸುಮ್ಮನೆ ಓಡಾಡ್ತಾ ಬಂದರೆ ಅಮ್ಮನಿಗೆ ಫೋನ್ ಮಾಡಿ ಹೇಳಿಬಿಡ್ತೀನಿ ಅಂತ ಬೆದರಿಸ್ತಾಳೆ. ಹೋಗಕ್ಕ, ನಮ್ಮ ಊರಿನಲ್ಲಿ ಅಂದರೆ ದೃಷ್ಟಿ ತಗಲ್ತೆ, ಸಿಟಿಯಲ್ಲಿ ಯಾರಿರ್ತಾರೆ ದೃಷ್ಟಿ ಮಾಡೋದಕ್ಕೆ ಅಂತ ಆತ್ಮವಿಶ್ವಾಸದಿಂದ ಹೇಳಿ, ಸರಿ ನಂಗೆ ತಿಂಡಿ ಹಾಕು, ಹಸುವಾಗ್ತಿದೆ, ಈಗಾಗಲೇ ತುಂಬ ಸಮಯ ಆಗ್ಬಿಟ್ಟಿದೆ ಅಂತ ಹೊಟ್ಟೆ ಮೇಲೆ ಕೈಯನ್ನು ಇಟ್ಕೊಳ್ತಾಳೆ. ಯುಕ್ತ ಹಾಟ್ ಬಾಕ್ಸಲ್ಲಿ ಇಡ್ಲಿ ತೆಗೆದು ತಟ್ಟೆಯಲ್ಲಿ ಹಾಕಿ ಚಟ್ನಿನ ಹಾಕಿ ಕೊಡ್ತಾಳೆ. ತಟ್ಟೆ ತೆಗೆದುಕೊಂಡು ಸೋಫಾದಲ್ಲಿ ಕೂತ್ಕೊಂಡು ಟಿ ವಿಯನ್ನು ನೋಡ್ತಾ ತಿಂತಿದ್ರೆ ಅಷ್ಟೊತ್ತಿಗೆ ಪೃಥ್ವಿರಾಜ್ ಸ್ನಾನ ಮಾಡಿ ಒಳಗಡೆ ಬರ್ತಾನೆ. ಅಕ್ಕಿ ಟಿ ವಿಯಲ್ಲಿ ಲೀನವಾಗಿ ನೋಡ್ತಿದ್ರೆ ಪೃಥ್ವಿರಾಜ್ ಯುಕ್ತಾಳ ಕಡೆ ನೋಡಿ ಕಣ್ಣಲ್ಲೇ ಸನ್ನೆ ಮಾಡ್ತಾನೆ. ಯುಕ್ತ ನಾಚಿಕೆ ಪಟ್ಕೊಂಡು ಪೃಥ್ವಿರಾಜ್ ಕಡೆಗೆ ನೋಡಲಾಗದೆ ತಲೆ ತಿರುಗಿಸಿ ಹಿಂದೆ ತಿರುಗಿಬಿಡ್ತಾಳೆ. ಒಂದು ಸಣ್ಣ ನಗೆಯೊಂದಿಗೆ ಕೋಣೆಗೆ ಹೋಗಿ ತೆಗೆದಿಟ್ಟ ಬಟ್ಟೆಗಳನ್ನೆಲ್ಲ ನೋಡಿ 5 ನಿಮಿಷದಲ್ಲಿ ತಯಾರಾಗಿ ಬಂದ್ಬಿಡ್ತಾನೆ. ಹೀರೋಗೆ ಯಾವುದರಲ್ಲೂ ಕಡಿಮೆ ಇಲ್ಲದ ಪೃಥ್ವಿರಾಜ್ ಅಂದವನ್ನು ನೋಡಿ ದೂರದಿಂದಲೇ ಪೃಥ್ವಿರಾಜ್ ನೋಡದಂತೆ ಬೆರಳುಗಳನ್ನ ಮಡಚ್ಕೊಳ್ತಾ, ಅಂದರೆ ದೃಷ್ಟಿ ತೆಗಿತಾ ಡೈನಿಂಗ್ ಟೇಬಲ್ ಹತ್ತಿರಕ್ಕೆ ತಿಂಡಿನ ತೆಗೆದುಕೊಂಡು ಹೋಗಿ ಇಡ್ತಾಳೆ ಯುಕ್ತ. ಪೃಥ್ವಿರಾಜ್ಗೆ ತಿಂಡಿ ಬಡಿಸ್ತಿದ್ರೆ ಅಕ್ಕಿಯನ್ನು ಗಮನಿಸಿದ್ಲೆ ತಲೆ ಪಕ್ಕಕ್ಕೆ ತಿರುಗಿಸಿ ಸೀರೆ ಜರುಗಿ ಸ್ವಲ್ಪ ಬಿಳಿಯಾಗಿ ಕಾಣಿಸ್ತಿರೋ ಯುಕ್ತಾಳ ನಡುವಿಗೆ ಟಕ್ಕನೆ ಮುತ್ತು ಕೊಟ್ಟು ಸೈಲೆಂಟಾಗಿ ಕೂತು ಬಿಡ್ತಾನೆ.
ಕಂಗಾಲಾದ ಯುಕ್ತ ದಿಢೀರ್ನೆ ಚಟ್ನಿ ಬಟ್ಲನ್ನು ಮೇಜಿನ ಮೇಲೆ ಬಿಟ್ಬಿಡ್ತಾಳೆ. ಚಟ್ನಿ ಸ್ವಲ್ಪ ಮೇಜಿನ ಮೇಲೆಲ್ಲ ಚೆಲ್ಬಿಡುತ್ತೆ. ಏನಕ್ಕ ಅಂತ ಅಕ್ಕಿ ಹಿಂದೆ ತಿರುಗಿ ನೋಡ್ತಾ ಇದ್ದಂತೆ, ಏನೂ ಇಲ್ಲ ಅಕ್ಕಿ, ನೀನು ತಿನ್ನೋ ಅಂತ ಹೇಳಿ ಪೃಥ್ವಿರಾಜ್ ಕಡೆ ಕೋಪದಿಂದ ನೋಡೋ ಧೈರ್ಯ ಇಲ್ಲದೆ ಅಳೋ ಮುಖದಿಂದ ನೋಡ್ತಾಳೆ. ಪೃಥ್ವಿರಾಜ್ ಹುಬ್ಬುಗಳನ್ನ ಮೇಲೆ ಕೆತ್ತಿದ್ರೆ ಯುಕ್ತ ಮನಸ್ಸಿನಲ್ಲೇ ಅಯ್ಯೋ ಪಾಪ ಅಂತ ತಲೆ ಮೇಲೆ ಕೈ ಹೊಡ್ಕೊಳ್ತಾ ಮೇಜನ್ನು ಶುಭ್ರವಾಗಿ ಒರೆಸಿ ಮತ್ತೆ ಇಡ್ಲಿ ಹಾಕ್ತಾ, ಮಾವಯ್ಯ ಪ್ಲೀಸ್ ಸ್ವಲ್ಪ ಸೈಲೆಂಟಾಗಿರಿ ಅಂತ ಹೇಳ್ತಾಳೆ. ಯುಕ್ತಾಳ ಎಕ್ಸ್ಪ್ರೆಷನ್ಸ್ ನೋಡಿ ನಗು ಬರ್ತಾ ಇದ್ರು ಅದನ್ನು ಮೀಸೆ ಮರೆಯಲ್ಲಿ ತಡ್ಕೊಂಡು ಸೈಲೆಂಟಾಗಿ ಹಾಕಿರೋ ಇಡ್ಲಿಯನ್ನು ತಿಂದು ಚಹಾ ಕುಡಿತಾನೆ. ಅಕ್ಕಿ ಕೂಡ ರೆಡಿಯಾಗಿರೋದ್ರಿಂದ ಯುಕ್ತಾಳಿಗೆ ಬರ್ತೀವಿ ಅಂತ ಹೇಳಿ ಅಕ್ಕಿಯನ್ನು ಹಿಂದಿನ ಸೀಟ್ನಲ್ಲಿ ಕೂರಿಸ್ಕೊಂಡು ಪಟ್ಟಣಕ್ಕೆ ಹೊರಡ್ತಾನೆ. ಊರಿನ ಕೊನೆಗೆ ಬರ್ತಿದ್ದಂತೆ ತೋಟದ ಹೊರಗಿದ್ದ ಸೂರ್ಯ ಬಂದು ಮುಂದೆ ಕೂತ್ಕೊಳ್ತಾನೆ. ಪೃಥ್ವಿರಾಜ್ ವೇಗವಾಗಿ ಡ್ರೈವನ್ನು ಮಾಡ್ತಿರ್ತಾನೆ. ಸೂರ್ಯನನ್ನು ವಿಚಿತ್ರವಾಗಿ ನೋಡಿ, ಯಾರ ಮಾವಯ್ಯ ಇವನು ಅಂತ ಕೇಳ್ತಾಳೆ ಅಕ್ಕಿ. ಸೂರ್ಯ ಹಿಂದೆ ತಿರುಗಿ ಅಕ್ಕಿ ನೋಡಿ, ನಿನಗೆ ಅಣ್ಣನಾಗ್ತೀನಮ್ಮ ಅಂತ ತುಂಬ ಆಪ್ತವಾಗಿ ಹೇಳ್ತಾನೆ. ನನಗೆ ಅಣ್ಣಂದಿರು ಇಬ್ಬರೇ, ನೀವು ನನಗೆ ಗೊತ್ತೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರುವಂತೆ ಮುಖವನ್ನು ಮಾಡ್ತಾಳೆ. ಸೂರ್ಯ ಬೆಚ್ಚಿಬಿದ್ದು ಪೃಥ್ವಿರಾಜ್ ಕಡೆ ನೋಡ್ತಿದ್ರೆ, ಹಳ್ಳಿ ಹುಡುಗಿ ಅಂತ ಒಂದೇ ಮಾತಿನಲ್ಲಿ ಹೇಳ್ತಾನೆ ಪೃಥ್ವಿ. ಓ ಅರ್ಥ ಆಯಿತು ಅಂದ್ಕೊಂಡು, ಸರಿ ನಿನಗೆ ಅಣ್ಣನಾಗ್ತೀನಿ ಅಂತ ಈಗ ಗೊತ್ತಾಯ್ತಲ್ವಾ, ನನ್ನ ಹೆಸರು ಸೂರ್ಯ ಅಂತ ಶೇಕ್ ಹ್ಯಾಂಡನ್ನು ಕೊಡ್ತಾನೆ. ಮಾವಯ್ಯ ಈ ಅಣ್ಣನಿಗೆ ಶೇಕ್ ಹ್ಯಾಂಡ್ ಕೊಡ್ಲಾ ಅಂತ ಪೃಥ್ವಿರಾಜ್ ಅನುಮತಿ ಕೇಳ್ತಿದ್ರೆ, ಅಬ್ಬಾ ಅಂತ ದೀರ್ಘವಾಗಿ ಉಸಿರನ್ನ ತೆಗಿತಾನೆ ಸೂರ್ಯ. ಹಾಂ ಗೊತ್ತಿರೋನೆ ತಾನೇ, ಕೊಡ್ಬೋದ ಹಕ್ಕಿ ಅಂತಾನೆ ಮಿರರ್ ಮೂಲಕ ನೋಡ್ತಾ. ಹಾಗಾದರೆ ಓಕೆ ಮಾವಯ್ಯ ಅಂತ ಸೂರ್ಯನ ಕೈ ಹಿಡಿದು, ಹಾಯ್ ಅಣ್ಣ, ನನ್ನ ಹೆಸರು ಅಕ್ಷರ, ಎಲ್ಲರೂ ಅಕ್ಕಿ ಅಂತಾರೆ, ದೊಡ್ಡೋರು ಬಜಾರಿ ಅಂತಾರೆ, ನಮ್ಮ ಸಾವಿತ್ರಮ್ಮ ತುಂಟಿ ಅಂತಾರೆ, ನನ್ನ ಗೆಳೆಯರು ತಲೆನೋವು ಅಂತಾರೆ ಅಂತ ಪಟಪಟನೆ ಹೇಳ್ತಿದ್ರೆ ಸೂರ್ಯ ಕಣ್ಣು ಮಿಟುಕಿಸಿ ನೋಡ್ತಾ ಇರ್ತಾನೆ. ಏನಣ್ಣ ಹಾಗೆ ನೋಡ್ತಿದ್ದೀರಿ ಅಂತ ಅಂತಿದ್ರೆ, ಆ ಹೆಸರುಗಳೆಲ್ಲ ನಿನಗೆ ಸರಿಯಾಗಿ ಸೆಟ್ ಆಗುತ್ತವೆ ಅಂತ ನೋಡ್ತಾ ಇದ್ದೀನಿ ಅಂತಾನೆ ಸೂರ್ಯ. ಪೃಥ್ವಿರಾಜ್ ಸಣ್ಣದಾಗಿ ನಕ್ಕು ಅವರ ಮಾತುಗಳನ್ನ ಅವನು ಕೂಡ ಕೇಳ್ತಾ ಇರ್ತಾನೆ. ನೋಡಿದ್ಯಾಣ, ಬಂದ ಈ 2 ನಿಮಿಷಗಳಲ್ಲಿಯೇ ನನ್ನ ಬಗ್ಗೆ ನಿನಗೆ ಎಷ್ಟು ಚೆನ್ನಾಗಿ ಅರ್ಥ ಆಗೋಯ್ತು, ಅದು ಅಕ್ಕಿ ಅಂದರೆ ಅಂತ ತನ್ನ ಬಟ್ಟೆ ಕಾಲರನ್ನು ಎತ್ತುತ್ತಾಳೆ. ಸೂರ್ಯ ಕೂಡ ನಗ್ತಾ, ನಿಜವಾಗಿಯೂ ನೀನು ಗ್ರೇಟ್ ಅಕ್ಕಿ ಅಂತ ಹೊಗಳ್ತಾ ಇದ್ದರೆ ಪೃಥ್ವಿರಾಜ್ ಒಂದು ನೋಟ ಬೀರ್ತಾನೆ. ಏನು ಪೃಥ್ವಿರಾಜ್, ನಿನ್ನ ಸೋದರ ಸೊಸೆಯನ್ನು ಹೊಗಳಬಾರ್ದಾ ಏನು ಅಂತ ತಮಾಷೆಯಾಗಿ ಅಂತ ಇದ್ದರೆ, ಹೌದು ಹೊಗಳಬಾರ್ದು, ಇಲ್ದಿದ್ರೆ ದೃಷ್ಟಿ ತಗಲ್ತೆ. ಆಹಾ ಇಷ್ಟೊಂದು ಹಠ ಏನು ಪೃಥ್ವಿ, ಸೋದರ ಸೊಸೆ ಅಂದರೆ ಮತ್ತೆ ನನಗಿನ್ನು ಯಾರಿದ್ದಾರೆ, ಅವರೇ ತಾನೇ ಅನ್ನತ್ಲೆ ರಸ್ತೆಯನ್ನು ನೋಡ್ತಾ ಇರ್ತಾನೆ. ಹೌದು ನಮಗೂ ಕೂಡ ನಮ್ಮ ಮಾವಯ್ಯ ತಾನೇ ಇರೋದು ಅಂತ ಅಕ್ಕಿ ಕೂಡ ಅಂತಾಳೆ. ಗ್ರೇಟ್ ಮಾವಯ್ಯ, ಗ್ರೇಟ್ ಸೋದರ ಸೊಸೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಸೂರ್ಯನ ಮೊಬೈಲ್ಗೆ ಒಂದು ಮೆಸೇಜ್ ಬಂದರೆ ಅದನ್ನು ಓಪನ್ ಮಾಡಿ ನೋಡ್ತಾನೆ. ಪೃಥ್ವಿರಾಜ್, ನನ್ನ ಕಲೆಕ್ಟರ್ ಕಚೇರಿ ಹತ್ರ ಬಿಟ್ಟು ನೀನು ಕಾಲೇಜಿಗೆ ಹೋಗು ಅಂತ ಫೋನ್ ನೋಡ್ತಾ ಹೇಳ್ತಾ ಇದ್ದರೆ, ಕಲೆಕ್ಟರ್ ಕಚೇರಿ ಅನ್ನೋಷ್ಟರಲ್ಲೇ ನನಗೂ ಕೂಡ ಅಲ್ಲಿ ಕೆಲಸ ಇದೆ ಸೂರ್ಯ, ಮೊದಲು ಅಕ್ಕಿ ಕಾಲೇಜಿನ ಬಗ್ಗೆ ಮಾತಾಡಿ ನಂತರ ಕಲೆಕ್ಟರ್ ಆಫೀಸ್ ಹತ್ರ ಹೋಗೋಣ ಅಂತ ಅಂತಾನೆ ಪೃಥ್ವಿ. ಓಕೆ ಅಂತ 1 ಗಂಟೆಯಷ್ಟರಲ್ಲಿ ನಗರವನ್ನು ತಲುಪಿ
ಸಿದ್ಧಾರ್ಥ್ ವಿಶ್ವವಿದ್ಯಾನಿಲಯ ಅಂತ ಬೋರ್ಡ್ ಇರೋ ಕಾಲೇಜ್ ನೋಡಿ ಕಾರನ್ನು ಒಳಗಡೆ ಬಿಡ್ತಾನೆ. ಮೂವರು ಕಾರ್ನಿಂದ ಇಳಿತಾರೆ. ಅಡ್ಮಿಷನ್ಸ್ ನಡೀತಿದೆ ಅಂತ ಹೇಳಿದ್ರು, ಹೆಚ್ಚು ಜನ ಇಲ್ದಿದ್ರು, ಸ್ವಲ್ಪ ಜನ ಇರೋದ್ರಿಂದ ಸುತ್ತಲೂ ನೋಡ್ತಾ ಪ್ರಿನ್ಸಿಪಾಲ್ ಕೋಣೆಗೆ ಹೋಗಿ ಅನುಮತಿಯನ್ನು ತೆಗೆದುಕೊಂಡು ಒಳಗಡೆ ಹೋಗ್ತಾರೆ ಮೂವರು. ಪೃಥ್ವಿರಾಜ್ ಈಗಾಗಲೇ ಮಾತಾಡಿ ಇಟ್ಟಿದ್ರಿಂದ, ಓಕೆ ಮಿಸ್ಟರ್ ಪೃಥ್ವಿರಾಜ್, ಹುಡುಗಿಯ ರಿಸಲ್ಟ್ ಚೆನ್ನಾಗಿದೆ, ಆದರೆ ಬಸ್ಸಷ್ಟು ದೂರ ಅಂದರೆ ಬರೋದಿಲ್ಲ. ಕನಿಷ್ಠ ನೀವು 15 ಕಿಲೋಮೀಟ್ರ್ ಕರ್ಕೊಂಡು ಬಂದರೆ ಬಸ್ ಅಲ್ಲಿವರೆಗೆ ಬರುತ್ತೆ. ಪ್ರಯಾಣ ಕಷ್ಟ ಅನಿಸಿದ್ರೆ ಹಾಸ್ಟೆಲಲ್ಲಿ ಸೇರಿಸಬಹುದು ಅಂತ ಹೇಳ್ತಾರೆ. ಪ್ರಿನ್ಸಿಪಲ್, ತೊಂದರೆ ಏನೂ ಇಲ್ಲ ಸರ್, ನಾವು ಮ್ಯಾನೇಜ್ ಮಾಡ್ಕೊತೀವಿ. ಹಾಗಾದರೆ ಓಕೆ, ನೀವು ಅಡ್ಮಿಷನ್ ಫಾರ್ಮನ್ನು ಭರ್ತಿ ಮಾಡಿಬಿಡಿ. ಹಾಂ ಸರ್ ಅಂತ ಹೇಳಿ ಫಾರ್ಮ್ ಭರ್ತಿ ಮಾಡಿ ಗ್ರೂಪ್ ತನಗೆ ಇಷ್ಟವಾದದ್ದನ್ನು ಆಯ್ಕೆ ಮಾಡಿಕೊಳ್ತಾಳೆ ಅಕ್ಷರ. ವಿಷಯ ಓಕೆ ಪೃಥ್ವಿರಾಜ್, ಆ ಅಂಕಣವನ್ನು ಖಾಲಿ ಬಿಟ್ಬಿಡು. ಥ್ಯಾಂಕ್ ಯು ಸರ್ ಅಂತ ಫೀಸ್ ಬಗ್ಗೆ ಮಾತಾಡಿ ಅಕ್ಕಿ ಕಾಲೇಜ್ ಪೂರ್ತಿ ತಿರುಗಿಸಿ ತೋರಿಸಿ ತಿರುಗಿ ಕಲೆಕ್ಟರ್ ಕಚೇರಿಯತ್ತ ಹೊರಡ್ತಾರೆ. ಅರ್ಧ ಗಂಟೆಯಲ್ಲಿ ಟ್ರಾಫಿಕ್ ದಾಟಿಕೊಂಡು ಕಲೆಕ್ಟರ್ ಕಚೇರಿಯನ್ನು ತಲುಪಿ ಮೂವರು ಸೇರಿ ಕಲೆಕ್ಟರ್ ಅವರನ್ನ ಭೇಟಿಯಾಗೋದಕ್ಕೆ ಒಳಗಡೆ ಹೋಗ್ತಾರೆ. ಮಾವಯ್ಯ, ಇಲ್ಲಿ ನನಗೇನು ಕೆಲಸ ಇಲ್ವಲ್ಲ, ಅಲ್ಲಿ ಅಕ್ವೇರಿಯಂ ಇದೆ, ನಾನು ಹೋಗಿ ಕೂತ್ಕೊಳ್ತೀನಿ ಪ್ಲೀಸ್ ಅಂತ ಕೇಳ್ತಾಳೆ ಅಕ್ಕಿ. ಹೌದು ಪೃಥ್ವಿ, ನಾವು ಮಾತಾಡುವಾಗ ಆಕೆ ಯಾಕೆ ಅಂತಾನೆ ಸೂರ್ಯ ಕೂಡ. ಸರಿ ಅಕ್ಕಿ, ಆದರೆ ಜಾಗ್ರತೆ, ಹೊರಗೆ ಮಾತ್ರ ಎಲ್ಲಿಗೂ ಹೋಗ್ಬಿಡ. ಮಾತು ಕೊಡ್ತೀನಿ, ಎಲ್ಲೂ ಹೋಗೋದಿಲ್ಲ ಮಾವಯ್ಯ ನಾನು ಅಂತ ಹೇಳಿ ಜಿಗಿತಾ ಹಾದಿಯಲ್ಲಿದ್ದ ಅಕ್ವೇರಿಯಂ ಹತ್ರ ಹೋಗಿ ಕೂತ್ಕೊಂಡು ಒಳಗಿರೋ ಮೀನುಗಳನ್ನ ನೋಡ್ತಾ ಇರ್ತಾರೆ. ಕಲೆಕ್ಟರ್ ಸಾಹೇಬರು ಫೈಲ್ಸನ್ನ ನೋಡ್ತಿದ್ರೆ ಅಟೆಂಡರ್ ಬಂದು, ಸರ್ ನಿಮ್ಮ ಅಣ್ಣಯ್ಯ ಬಂದಿದ್ದಾರೆ ಅಂತ ಹೇಳ್ತಾರೆ. ನನ್ನಣ್ಣಯ್ಯ, ನನಗ್ಯಾರೂ ಇಲ್ವಲ್ಲ ಅಂತ ಫೈಲ್ ನೋಡುತ್ತಲೇ ಹೇಳ್ತಾ ಇದ್ದರೆ, ಅದೇ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಪ್ರೆಸಿಡೆಂಟ್ ಸರ್ ಅಂತ ಮುಸಿಯಾಗಿ ನಗ್ತಾನೆ. ಓ ಪ್ರೆಸಿಡೆಂಟ್ ಅಂತ ಹೇಳ್ತಿದ್ದಂತೆ ತಕ್ಷಣ ತಲೆ ಎತ್ತಿ, ಹೌದಾ, ಹಾಗಾದರೆ ಬರೋದಕ್ಕೆ ಹೇಳು, ಹೇಗೂ ಈಗ ಯಾವ ಅಪಾಯಿಂಟ್ಮೆಂಟ್ಗಳು ಇಲ್ವಲ್ಲ ಅಂತ ಫೈಲನ್ನು ಕ್ಲೋಸ್ ಮಾಡ್ತಾನೆ. ಸರ್, ನಿಮಗೊಂದು ಶುಭ ಸುದ್ದಿ ಕೂಡ ಇದೆ. ಏನು? ಅವ್ರ ಜೊತೆ ನಿಮ್ಮ ಕನಸಿನ ಹುಡುಗಿಯು ಬಂದಿದ್ದಾಳೆ ಸರ್. ಏನು? ಹೌದಾ, ಹಾಗಾದರೆ ತಕ್ಷಣ ಬರೋದಕ್ಕೆ ಹೇಳ್ಬಿಡು ಅಂತ ಅವರು ಹೊರಡ್ತಿದ್ರೆ, ಆದರೆ ಅನ್ನುವಷ್ಟರಲ್ಲಿ ಕಲೆಕ್ಟರ್ ದಿಟ್ಟಿಸಿ ನೋಡ್ತಾನೆ. ಅದೇ ನಿಮ್ಮ ಆಪ್ತಳು ಹೊರಗೆ ಆಕ್ವೇರಿಯಂ ಹತ್ರ ಇದ್ದಾಳೆ. ಓ ಹೌದಾ, ಸರಿ, ಮೊದಲು ಪೃಥ್ವಿರಾಜ್ ಅವ್ರನ್ನ ಒಳಗೆ ಬರೋದಕ್ಕೆ ಹೇಳು, ನಂತರ ಆಕೆಗೆ ಜ್ಯೂಸನ್ನು ತೆಗೆದುಕೊಂಡು ಹೋಗಿ ಕೊಡು ಅಂತ ಅವರಿಗೆ ಆರ್ಡರ್ ಮಾಡ್ತಾನೆ ಕಲೆಕ್ಟರ್. ಆಕೆಗೆ ಅಂದರೆ ಹಾಂ ಅರ್ಥ ಆಯಿತು, ನಿಮ್ಮ ಕನಸಿನ ಹುಡುಗಿಗೆ ತಾನೇ, ಸರಿ ಸರ್ ಅಂತ ಅಟೆಂಡರ್ ಹೊರಗೆ ಹೋಗಿ ಪೃಥ್ವಿರಾಜ್ ಮತ್ತು ಸೂರ್ಯನಿಗೆ ಒಳಗೆ ಹೋಗಿ ಅಂತ ಹೇಳ್ತಾನೆ. ಅವರು ಒಳಗೆ ಹೋಗ್ತಿದ್ದಂತೆ ಹೊರಗಿನಿಂದ ಜ್ಯೂಸ್ ತರಿಸಿ ಅಕ್ಕಿ ಹತ್ರಕ್ಕೆ ಹೋಗ್ತಾನೆ ಅಟೆಂಡರ್. ಹಲೋ ಮಿಸ್ಟರ್ ಪೃಥ್ವಿರಾಜ್ ಅಂತ ಶುಭ ಕೋರುತ್ತಲೇ ಕಲೆಕ್ಟರ್ ಎದ್ದು ಹ್ಯಾಂಡ್ ಶೇಕನ್ನು ಕೊಡ್ತಾರೆ. ಸಣ್ಣ ನಗೆ ಕೊಟ್ಟು ಹಲೋ ಸರ್ ಅಂತ ಅವನು ಕೂಡ ಹ್ಯಾಂಡ್ ಶೇಕನ್ನು ನೀಡ್ತಾನೆ ಪೃಥ್ವಿ. ಪಕ್ಕದಲ್ಲಿದ್ದ ಸೂರ್ಯನ ನೋಡಿ ಯಾರು ಅನ್ನುವಂತ ನೋಡ್ತಿದ್ರೆ, ಸೂರ್ಯ ತನ್ನ ಜೇಬಿನಲ್ಲಿದ್ದ ID ಕಾರ್ಡನ್ನು ತೆಗೆದು ತೋರಿಸ್ತಾನೆ. ACP ಸೂರ್ಯ, ನಿಮ್ಮನ್ನು ಭೇಟಿಯಾಗಿದ್ದು ತುಂಬ ಸಂತೋಷ ಆಯಿತು ಅಂತ ಸೂರ್ಯನಿಗೂ ಕೈಯನ್ನು ನೀಡ್ತಾನೆ. ಸೂರ್ಯ ಕೂಡ ಕೈ ನೀಡಿ ಪಕ್ಕದಲ್ಲಿ ಕೂತ್ಕೊಳ್ತಿದ್ದಂತೆ,
ಹೇಗಿದ್ದೀರಿ ಮಿಸ್ಟರ್ ಪೃಥ್ವಿರಾಜ್? ಚೆನ್ನಾಗಿದ್ದೀವಿ ಸರ್. ಏನು ಯಾವಾಗಲೂ ಇಲ್ಲದಂತೆ ಪೊಲೀಸರನ್ನ ಕರ್ಕೊಂಡು ಬಂದುಬಿಟ್ಟಿದ್ದೀರಿ? ಏನಾದರೂ ತುಂಬ ಇಂಪಾರ್ಟೆಂಟ್ ವಿಷಯನಾ? ಹೌದು ಕಲೆಕ್ಟರ್ ಅವರೇ ಅಂತ ಊರಿನಲ್ಲಿ ನಡೆದದ್ದನ್ನು ಪೂರ್ತಿಯಾಗಿ ಕಲೆಕ್ಟರ್ ಜೊತೆ ಎಲ್ಲವನ್ನ ಹೇಳ್ತಾನೆ. ಹಾಗಾದರೆ ಅಂತ ಕಲೆಕ್ಟರ್ ಇವನು ಹೇಳೋದನ್ನೆಲ್ಲ ಕೇಳಿದ ಮೇಲೆ ನಿಮ್ಮ ಪೊಲೀಸರಿಗೆ ಪೂರ್ಣ ಅಧಿಕಾರ ಇರುತ್ತೆ ತಾನೇ? ಮತ್ತು ಏನು ಮಾಡ್ತಿದ್ದೀರಿ? ಖಂಡಿತವಾಗಿ ಊರಿನ ಜನ ಗಾಬರಿ ಆಗಬಾರ್ದಂತ ರಹಸ್ಯವಾಗಿ ಇನ್ವೆಸ್ಟಿಗೇಷನನ್ನು ಮಾಡ್ತಿದ್ದೀನಿ. ನೀವು ಒಂದು ನೆರವು ನೀಡಬೇಕು ಸರ್. ಅದೇನು? ಇತ್ತೀಚೆಗೆ ಲಕ್ಷ್ಮೀಪುರ ಅಥವಾ ಸುತ್ತಮುತ್ತಲಿರೋ ಊರುಗಳಲ್ಲಿ ಯಾರಾದರೂ ನಿಮಗೆ ಜಮೀನಿನ ಅರ್ಜಿ ಹಾಕೊಳ್ಳೋದಕ್ಕೆ ಬಂದಿದ್ದಾರೆಯೇ? ಒಂದು ವೇಳೆ ಬಂದಿದ್ದರೆ ಪಟ್ಟಿ ಇರುತ್ತಲ್ವಾ? ಇದ್ದರೆ ಒಮ್ಮೆ ನೋಡ್ಬಿಟ್ಟು ಹೇಳ್ತೀರಾ? ಸದ್ಯಕ್ಕಂತೂ ಯಾರೂ ಬಂದಿಲ್ಲ ಸೂರ್ಯವರೇ. ಒಂದು ವೇಳೆ ಬಂದರೆ ಖಂಡಿತವಾಗಿಯೂ ನಿಮಗೆ ಮಾಹಿತಿಯನ್ನು ನೀಡ್ತೀನಿ ನಾನು. ಓಕೆನಾ? ಓಕೆ ಸರ್ ಅಂತ ಹೇಳೋದಕ್ಕೆ ಹೋಗ್ತಾ ಇದ್ದರೆ ಪೃಥ್ವಿರಾಜ್ ಅವರೇ ಒಂದು ನಿಮಿಷ ಅಂತ ಕರೀತಾನೆ ಕಲೆಕ್ಟರ್. ಏನು ಸರ್ ಹೇಳಿ? ಅವರನ್ನು ಹೇಗೆ ತಡೀಬೇಕಂತ ಗೊತ್ತಾಗದೆ, ಅದೇ ಹೇಗೂ ಮಧ್ಯಾಹ್ನದ ಊಟ ಸಮಯ ಆಯ್ತಲ್ವಾ, ನನ್ನ ಜೊತೆ ಜಾಯ್ನ್ ಆಗ್ತೀರಾ ಅಂತ ಕೇಳ್ತಾರೆ ಕಲೆಕ್ಟರ್. ಹೇಗಾದರೂ ಮಾಡಿ ಅವ್ರನ್ನ ಸ್ವಲ್ಪ ಹೊತ್ತು ಉಳಿಸ್ಕೊಳ್ಳೋಣ ಅಂತ. ಕಲೆಕ್ಟರ್ ಆಗಿ ಕೇಳಿದ್ರಿಂದ ಅವರಿಗೆ ಸ್ವಲ್ಪ ಆಶ್ಚರ್ಯ ಅನಿಸಿದ್ರು ಕೂಡ, ನಾವು ಇಬ್ಬರೇ ಬಂದಿಲ್ಲ ಸರ್, ನನ್ನ ಸೋದರ ಸೊಸೆ ಕೂಡ ಬಂದಿದ್ದಾಳೆ ಅಂತ ಹೇಳ್ತಾನೆ ಪೃಥ್ವಿರಾಜ್. ಹಾಗಾದರೆ ಏನಾಯಿತು ಪೃಥ್ವಿಯವರೇ? ನನಗಿವತ್ತು ಊಟದ ಬಗ್ಗೆ ಏನೂ ಬಂದಿಲ್ಲ. ಒಬ್ಬನೇ ರೆಸ್ಟೋರೆಂಟ್ಗೆ ಹೋಗಬೇಕಾದ್ರೆ ಬೇಸರ ಆಗುತ್ತೆ, ಅದಕ್ಕೆ ನನಗೆ ಯಾವುದೇ ರೀತಿ ಡಬ್ಬಿ ಕೂಡ ಇಲ್ಲ. ಅದೇ ನೀವು ಕೂಡ ಇದ್ದರೆ ಸ್ವಲ್ಪ ಜೊತೆಯಾದಂತಿರುತ್ತೆ, ಅದಕ್ಕೆ ಕೇಳಿದೆ. ನಿಮಗೆ ಮುಜುಗರ ಆದರೆ ಪರವಾಗಿಲ್ಲ, ಬಿಟ್ಟುಬಿಡಿ. ಅಯ್ಯೋ ಪರವಾಗಿಲ್ಲ ಕಲೆಕ್ಟರ್ ಅವರೇ, ಬನ್ನಿ ಹೋಗೋಣ ಅಂತ ಸೂರ್ಯನ ಕಡೆ ನೋಡ್ತಾನೆ ಪೃಥ್ವಿರಾಜ್. ಥ್ಯಾಂಕ್ ಯು ಪೃಥ್ವಿರಾಜ್ ಅವರೇ ಅಂದ್ಕೊಳ್ತಾ ಅವರು ಎದ್ದು ಹೊರಗಡೆ ಹೋಗ್ತಾ ಇದ್ದರೆ ಹಿಂದೆಯೇ ಸರಿಪಡಿಸ್ಕೊಂಡು ಶರ್ಟ್ ತೋಡುಗಳನ್ನ ಮಡಚ್ತಾ ಹೊರಗಡೆನೇ ಬರ್ತಾನೆ ಕಲೆಕ್ಟರ್. ಅಕ್ವೇರಿಯಂ ಮೀನುಗಳನ್ನ ನೋಡ್ತಾ ಅವುಗಳಂತೆ ಮುಖದ ಎಕ್ಸ್ಪ್ರೆಷನ್ಸನ್ನ ಕೊಡ್ತಿರೋ ಅಕ್ಕಿಯನ್ನು ನೋಡ್ತಿದ್ದಂತೆ ಕಲೆಕ್ಟರ್ ಕಚೇರಿ ಸ್ವಲ್ಪ ಕಲ್ಯಾಣ ಮಂಟಪವಾದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸಾಹೇಬ್ರಿಗೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.